ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಏನಪ್ಪ ಇವರು ಜಿಪ್ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಮ್ಮ ಇನ್ನೆರಡು ಯೂಟ್ಯೂಬ್ ಚಾನಲ್ ಅವನಿ ಆಲ್ ಇನ್ ಒನ್ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೇ ಬಿಡೋಣ. ಫ್ರೆಂಡ್ಸ್, ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಲೈಕ್ ಮಾಡದೆ ಹಾಗೆ ಹೋಗಬೇಡಿ, ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾವು ಪೌಚ್ಗಳಿಗಾಗ್ಬೋದು, ಬ್ಯಾಗ್ಗಳಿಗಾಗಿರ್ಬೋದು ಜಿಪ್ಗಳನ್ನು ಹಚ್ಚುತ್ತೀವಿ. ಈಗ ಜಿಪ್ಪನ್ನು ಎಲ್ಲ ಪೌಚಿಗಾಗಲಿ ಬ್ಯಾಗಿಗಾಗಲಿ ಒಂದೇ ರೀತಿಯಲ್ಲಿ ಹಚ್ಚಲಿಕ್ಕೆ ಬರೋದಿಲ್ಲ. ನಾನು ಡಿಫ್ರೆಂಟಾಗಿ ಜಿಪ್ಪನ್ನು ಹೇಗೆ ನಿಮ್ಮ ಪೌಚ್ಗಳಿಗಾಗಿ ಬ್ಯಾಗ್ಗಳಿಗಾಗಲಿ ಇಲ್ಲ ಯಾವುದಕ್ಕಾದರೂ ಕೂಡ ಜಿಪ್ಪನ್ನು ಯಾವ್ಯಾವ ರೀತಿಯಲ್ಲಿ ಹಚ್ಬೋದು ಅಂತ ಒಂದು 2-3 ಮೆಥಡನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ನೀಟಾಗಿ ಬರೋ ಅದು ಹೇಗೆ ಅನ್ನೋದು ಕೂಡ ಇವತ್ತು ನಾನು ತೋರಿಸ್ತೀನಿ. ಈಗ ನಾನು ಸ್ಟಿಚ್ ಮಾಡಿನೇ ತೋರಿಸ್ತೀನಿ. ಬನ್ನಿ, ಹೇಗೆ ಒಂದೊಂದು ಮೆಥಡನ್ನು ಹೇಗೆ ಮಾಡ್ತಾ ಹೋಗೋದು ಅಂತ ನೋಡಿಕೊಂಡು ಬರೋಣ. ನಾನೀಗ ಆಲ್ರೆಡಿ ಮಿಷನ್ ಹತ್ರ ಬಂದಿದ್ದೀನಿ. ಹಾಗೆ ಒಂದು ಕ್ಲಾತನ್ನು ತೊಗೊಂಡಿದ್ದೀನಿ. ನಾನೀಗಿಲ್ಲಿ ಸಿಂಪಲ್ಲಾಗಿ ಫಸ್ಟ್ ಮೆಥಡನ್ನು ತೋರಿಸ್ತೀನಿ. ಸಿಂಪಲ್ಲಾಗಿ ಪೌಚ್ಗಳಿಗೆ ಹೇಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಬೋದು ಅಂತ. ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾದ್ರೆ ಈ ರೀತಿ ಫಸ್ಟ್ ಉಲ್ಟಾ ಇಟ್ಕೊಬೇಕು. ನಮಗೆ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಹೀಗೆ ಹಾಕ್ಕೋಬೇಕು. ನಾವು ಏನಾದ್ರು ಫಸ್ಟ್ ಟೈಮ್ ಏನಾದ್ರು ಜಿಪ್ಪನ್ನು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ ನಿಮಗೆ ಅದು ಜಾರುತ್ತೆ, ಬಟ್ಟೆ ಜಾರ್ತಾ ಇದೆ ಅಂತ ಅಂದರೆ ನೀವು ಈ ರೀತಿಯಾಗಿ ಪಿನ್ಗಳನ್ನು ಇನ್ಸರ್ಟ್ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ. ಆವಾಗ ನಮಗೆ ಬಟ್ಟೆಗಳು ಎಲ್ಲೂ ಜಾರೋದಿಲ್ಲ, ನೀಟಾಗಿ ಒಂದೇ ಕಡೆ ಬರುತ್ತೆ. ಈ ರೀತಿಯಾಗಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡೋಕ್ಕೂ ಮುಂಚೆ ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಬಟ್ ಈ ರೀತಿ ಹಿಂಗೆ ಸ್ಟ್ರೈಟ್ ಇರೋದಕ್ಕೆ ಹೀಗೆ ನೋಡಿಕೊಂಡು ಕಟ್ ಮಾಡ್ಕೊಬೋದು. ಆದರೆ ನಾವೇನಾದ್ರು ಸರ್ಕಲ್ ಹೊಲಿತಾ ಇದ್ದೀವಿ, ಯು ಶೇಪಲ್ಲಿ ಏನಾದ್ರು ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗ ಏನು ಮಾಡಬೇಕು, ಇಲ್ಲಿ ಕಟ್ ಮಾಡ್ಕೊಬೇಡಿ, ಜಿಪ್ಪು ಹಾಗೇ ಬಿಟ್ಕೊಳ್ಳಿ. ಏನಕ್ಕಂದರೆ ನಾವು ಹಿಂಗೆ ಸರ್ಕಲ್ ಹೊಲಿಬೇಕಾದ್ರೆ ಹಿಂಗೆ ಅಳತೆ ನೋಡ್ಕೊಬೇಕಾದ್ರೆ ಒಂದು ಸತಿ ಕರೆಕ್ಟಾಗಿ ಬಂದ ಹಾಗೆ ಅನಿಸುತ್ತೆ. ಆವಾಗ ಏನಾಗ್ಬಿಡುತ್ತೆ, ಕೆಲವೊಂದು ಸರಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಆದರೆ ಕಟ್ ಮಾಡಿ ತೆಕ್ಕೊಬೋದು, ಅದು ಕೂಡ ವೇಸ್ಟ್ ಆಗುತ್ತೆ. ಅದರ ಬದಲು ನಾವು ಈ ರೀತಿ ಕಟ್ ಮಾಡ್ಕೊಳ್ಳದೆ ಇದ್ದರೆ ಡೈರೆಕ್ಟಾಗಿ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೋದು. ಈಗ ಇಷ್ಟು ಆದಮೇಲೆ ಡೈರೆಕ್ಟಾಗಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಬೇಕು. ಸ್ಟ್ರೈಟ್ ಸ್ಟಿಚ್ ಇದೆ, ನಾನೇನು ಸ್ಟಿಚ್ ಮಾಡೋದೇನು ತೋರಿಸ್ತಾ ಇಲ್ಲ. ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹೀಗೆ ಒಂದು ಸರಿ ಸ್ಟಿಚ್ ಹಾಕಿ ಆದಮೇಲೆ ನಾವೀಗಿಲ್ಲಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಬೇಕು. ಒಂದು ಪಾಯಿಂಟಷ್ಟು ಜಾಸ್ತಿ ಇಟ್ಕೊಳ್ಳಿ, 1/4 ಇಂಚಷ್ಟೇ ಜಾಸ್ತಿ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ರನ್ನರ್ ಹಾಕಲಿಕ್ಕೆ ಬೇಕಾಗತ್ತೆ. ನೋಡಿ, ಇಷ್ಟೇ ಹಾಕಿ ಬಿಟ್ಟರೆ ನಮ್ಮದು ಜಿಪ್ಪು ನಾವು ರನ್ನರ್ ತೆಗೆದು ಹಾಕಿ ಮಾಡಬೇಕಾದ್ರೆ ಈ ಬಟ್ಟೆ ಇಲ್ಲಿ ಸಿಕ್ಕಾಕೋಬಿಡುತ್ತೆ. ಅದಕ್ಕಾಗಿ ಏನು ಮಾಡಬೇಕು, ಇದನ್ನು ನಮ್ಮ ಮೇಯ್ನ್ ಬಟ್ಟೆ ಕಡೆಗೆ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದು ಈಸಿಯಾದ ಮೆಥಡು. ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಹೀಗೆ ಬಟ್ಟೆಯನ್ನು ಚಂದ ಮಾಡಿ ಎಳ್ಕೊಂಡು ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ನೋಡಿ, ಹೀಗೆ ಸ್ಟಿಚ್ ಮಾಡಬೇಕಾದ್ರೆ ಜಸ್ಟ್ ಹೀಗೆ ಓಪನ್ ಮಾಡಿ ಇಟ್ಕೊಳ್ಳಿ. ಅಂದರೆ ಈ ಬಟ್ಟೆ ನಮಗೆ ಈ ನಮ್ಮ ಮೇನ್ ಬಟ್ಟೆ ಜೊತೆಗೆ ಬರಬೇಕು. ಮತ್ತು ಸ್ಟಿಚ್ ಮಾಡ್ತಾನೂ ಅಷ್ಟೇ, ಹೀಗೆ ಲೂಸ್ ಇಟ್ಕೊಂಡು ಮಾಡಿದ್ರೆ ಇಲ್ಲಿ ಬಟ್ಟೆಗಳು ಹೀಗೆ ಫೋಲ್ಡ್ ಆಗಿಬಿಟ್ರೆ ಇಲ್ಲಿ ಮತ್ತೆ ಜಿಪ್ ತೆಗೆಯೋಕ್ಕೆ ಮತ್ತು ಅದೇ ಪ್ರಾಬ್ಲಮ್ ಆಗುತ್ತೆ, ಮತ್ತು ಹೊಲಿದಿದ್ದು ಕೂಡ ನೀಟಾಗಿ ಅನಿಸೋದಿಲ್ಲ. ಸೊ ಹೀಗೆ ಓಪನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಹಾಕ್ಕೊಳ್ತೀನಿ.
ನೋಡಿ ಈ ರೀತಿ ಹೊಲಿಯೋದು ಒಂದು ಮೆಥಡ್. ಇನ್ನೊಂದು ಏನು ಮಾಡಬೇಕು, ಇದೇ ಇದರಲ್ಲಿ ಈ ಕಡೆ ಮತ್ತೆ ಪೌಚಿನ ಇನ್ನೊಂದು ಭಾಗಕ್ಕೆ ಹೊಲಿಬೇಕು ಅಂದರೆ ನಾವು ಹೀಗೆ ಇಟ್ಕೊಂಡು ನಾರ್ಮಲ್ ಆವಾಗ ಪಿನ್ನನ್ನು ಹಾಕ್ಕೊಂಡಿದ್ವಲ್ಲ ಅದೇ ರೀತಿ ಪಿನ್ನನ್ನು ಹಾಕ್ಕೋಬೇಕು. ಪಿನ್ನನ್ನು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಹೀಗೆ ಪಿನ್ನ ಮತ್ತು ಬಟ್ಟೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗೋದಿಲ್ಲ. ಹೀಗೆ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಓಪನ್ ಮಾಡಿಕೊಂಡು ಈ ಮೆಥಡಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಹೊಲ್ಕೊಬೇಕು. ಆವಾಗ ಸರಿಯಾಗಿ ಬರುತ್ತೆ. ಈ ಮೆಥಡು ಗೊತ್ತಾಯ್ತಲ್ವ ಫ್ರೆಂಡ್ಸ್? ಮತ್ತು ನೆಕ್ಸ್ಟ್ ಮೆಥಡ್ ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇದೇ ಬಟ್ಟೆಗೆ ಈ ಕಡೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ಮೆಥಡ್ ಏನಪ್ಪ ಅಂತಂದರೆ, ನಾವು ಇಲ್ಲಿಗೆ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಆದರೆ ಜಸ್ಟು ಒಂದು ಅರ್ಧ ಇಂಚ್ಗಿಂತ ಕಡಿಮೆ, ಒಂಚೂರು 1/4 ಇಂಚ್ಗಿಂತ ಮೇಲೆ ಈ ರೀತಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಮುಂಚೆನೇ ಮಾಡ್ಕೊಬೇಕಂತೇನಿಲ್ಲ, ಸ್ಟಿಚ್ ಮಾಡ್ತಾ ಬೇಕಾದರೂ ಮಾಡ್ಕೊಬೋದು. ಕಾಟನ್ ಬಟ್ಟೆ ಆದರೆ ನಾವು ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ನಿಲ್ಲುತ್ತೆ, ಅದಕ್ಕಾಗಿ ಮುಂಚೆ ತೋರಿಸ್ತಾ ಇದ್ದೀನಿ. ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಇಲ್ಲ ಫೋಲ್ಡ್ ಮಾಡೋದಿಲ್ಲ ಅಂತಂದರೆ ಈಗ ಸ್ಟಿಚ್ ಮಾಡಬೇಕಾದ್ರೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿಕೊಂಡು ಜಿಪ್ಪನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು. ಈ ರೀತಿ ಜಿಪ್ಪನ್ನು ಅಟ್ಯಾಚ್ ಮಾಡಲಿಕ್ಕೆ ಬರೀ ನಮಗೆ ಒಂದು ಸ್ಟಿಚ್ ಬರುತ್ತೆ ನೋಡಿ. ಹೀಗೆ ಇಟ್ಕೊಂಡಿದ್ದೀನಿ. ಇದರ ಫೋಲ್ಡ್ ಮಾಡಿ ನಾವು ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಫಸ್ಟೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋದು ಅಷ್ಟೇ. ಮತ್ತೇನು ಇದರಲ್ಲಿ ಬೇರೆ ಏನು ಇಲ್ಲ. ಹೀಗೆ ಇಟ್ಕೊಂಡು ನಾರ್ಮಲ್ಲಾಗಿ ಹೀಗೆ ಸ್ಟಿಚ್ ಮಾಡ್ತಾ ಬಂದರೆ ಆಯಿತು. ಹೀಗೆ ಪ್ರತಿ ಸರಿ ಹೊಲಿಬೇಕಾದ್ರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಜಿಪ್ ಮೇಲೆ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು. ಇದು ಒಂದು ಮೆಥಡು. ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ ನೋಡಿ. ಹೇಗೆ ಸ್ಟಿಚ್ ಮಾಡಿ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ನಾವು ಇದು ತುಂಬ ತೆಳು ಬಟ್ಟೆ ಆದರೆ ಎಲ್ಲ ಆದರೆ, ಸ್ಯಾಟಿನ್ ಬಟ್ಟೆ ಎಲ್ಲ ಆದರೆ ಜಾರತ್ತೆ ಈ ಮೆಥಡ್ ಮಾಡಬೇಕಾದ್ರೆ. ಆವಾಗ ನಾವು ಈ ಮೆಥಡ್ ಮಾಡಿಕೊಂಡು ಮಾಡ್ಬೋದು. ಈಗ ಆಮೇಲೆ ನಮಗೆ ಎಷ್ಟು ಉದ್ದಕ್ಕೆ ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಎಷ್ಟು ಈಸಿಯಾಗಿ ಎರಡು ಸೇಮ್ ರೀತಿಯಲ್ಲೇ ಕಾಣ್ತಾ ಇದೆ, ಏನು ಡಿಫ್ರೆನ್ಸ್ ಏನು ಇಲ್ಲ. ಈ ಮೆಥಡು ನಿಮಗೆ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಹಾಗೆ ಇನ್ನೊಂದು ಮೆಥಡನ್ನು ತೋರಿಸ್ತೀನಿ. ಜಸ್ಟ್ ನಾವು ಎಲ್ಲಿ ಹೊಲಿತೀವೋ ಅಲ್ಲಿಗೆ ಒಂದಿಷ್ಟು ದೊಡ್ಡ ಬಟ್ಟೆ ಬೇಡ ಕಟ್ ಮಾಡ್ಕೊಂಬಿಡೋಣ. ಒಂದು ನಮ್ಮದು ಲೈನಿಂಗ್ ಕ್ಲಾತ್ ಅಂತ ಬೇಡ, ಬೇರೆ ಬಟ್ಟೆಯನ್ನೇ ನಾನು ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಸೇಮ್ ಒಂದು ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಕ್ಲಾತ್. ನಮಗೆ ಈಗ ಲೈನಿಂಗ್ ನಾವೀಗ ಎರಡೆರಡು ಸರಿ ಹೀಗೆ ಸ್ಟಿಚ್ ಮಾಡಿದ್ವಲ್ಲ ನೋಡಿ, ಹಿಂದ್ಗಡೆ ಇದು ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ, ಏನು ಪ್ರಾಬ್ಲಮ್ ಏನು ಇಲ್ಲ. ಆದರೂ ನಮಗೆ ಈ ದಾರ ಎಲ್ಲರೂ ಬಿಟ್ಟೋಗೋ ಹಾಗೆ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಮೆಥಡನ್ನು ಯೂಸ್ ಮಾಡ್ಬೋದು. ಈ ಮೆಥಡು ಸಖತ್ ನೀಟ್ ಫಿನಿಶಿಂಗ್ ಬರುತ್ತೆ. ಯಾವ ರೀತಿ ಮಾಡೋದಪ್ಪ ಅಂತ ತೋರಿಸ್ತೀನಿ. ನಾವು ಯಾವತ್ತೇ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕಾದ್ರೆ ಉಲ್ಟವಾಗಿ ಇಟ್ಕೊತೀವಿ. ಜಸ್ಟು ಮೇನ್ ಕ್ಲಾತ್ ಮೇಲೆ ಹೀಗೆ ಇಟ್ಕೊತೀವಿ. ಆನಂತರ ನಾವೇನು ಮಾಡ್ತೀವಿ, ಈ ಲೈನಿಂಗ್ ಕ್ಲಾತನ್ನು ಇದರ ಮೇಲೆ ಇಟ್ಕೊತೀವಿ. ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಆದಮೇಲೆ ಈ ರೀತಿಯಾದ ಪಿನ್ನನ್ನು ಹಾಕ್ಕೊಬೇಕು. ಈ ರೀತಿ ಪಿನ್ ಹಾಕ್ಕೊಳ್ಳೋದ್ರಿಂದ ನಮಗೆ ಹೊಲಿಲಿಕ್ಕೂ ಕೂಡ ಈಸಿ ಆಗುತ್ತೆ, ಹಾಗೆ ಎಲ್ಲೂ ಬಟ್ಟೆನೂ ಕೂಡ ಜಾರಿ ಹೋಗೋದಿಲ್ಲ. ಎಲ್ಲರೂ ಒಂದೇ ಕಡೆ ಜಿಪ್ ಜಾರಿ ಹೋದರೆ ನಮಗೆ ಜಿಪ್ಪು ಬರೋದೇ ಇಲ್ಲ ಹಾಕ್ಕೊಳ್ಳಿಕ್ಕೆ. ಅದಕ್ಕಾಗಿ ಈ ರೀತಿ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹೀಗೆ ಇಟ್ಕೊಂಡು ಆದಮೇಲೆ ಗುಂಡ್ಪಿನನ್ನು ತೆಕ್ಕೊಂಡು ಒಂಚೂರು ಹಿಂದಕ್ಕೆ ಹಾಕ್ಕೊಳ್ಳಿ. ಈಗ ಈ ರೀತಿಯಾಗಿ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ನೋಡಿ. ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡಾಯಿತು. ಈಗ ನಾವು ಈ ಮೇನ್ ಜಿಪ್ ಏನಿದೆ ಅದನ್ನು ಕಟ್ ಮಾಡಿ ತೆಕ್ಕೊಬೇಕು ನೋಡಿ. ಮೇನ್ ಕ್ಲಾತು, ಲೈನಿಂಗು, ಜಿಪ್ಪು, ಲೈನಿಂಗು ಹೀಗೆ ಬಂತು. ಆವಾಗ ನಾವೇನೇನು ಮಾಡಬೇಕು, ಇಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು. ಜಸ್ಟ್ ಹೀಗೆ ಜಿಪ್ ಹತ್ರ ಹೀಗೆ ಫೋಲ್ಡ್ ಮಾಡಿಕೊಂಡು
ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲೊಂದು ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ, ಎಷ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಎಲ್ಲೂ ಕೂಡ ಬಟ್ಟೆ ಬಿಚ್ಚೋಗುತ್ತೆ ಅನ್ನೋ ಗೋಜೆ ಇರೋದಿಲ್ಲ. ಎಷ್ಟು ನೀಟಾಗಿ ಬರುತ್ತೆ, ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ನೀವು ಈ 3 ಮೆಥಡಲ್ಲಿ ಯಾವ ಮೆಥಡನ್ನು ನೀವು ಯೂಸ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಏನಪ್ಪ ಅಂತಂದರೆ, ನಾವು ಬಟ್ಟೆ ಬಿಚ್ಚಿ ಹೋಗೋದಿಲ್ಲ ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಈ ರೀತಿಯಾಗಿ ನಾನು ಫಸ್ಟ್ ಮೆಥಡ್ ತೋರಿಸಿದ್ನಲ್ಲ ಆ ರೀತಿಯಾಗಲಿ ಈ ರೀತಿಯಾಗಲಿ ಯಾವುದಾದ್ರು ಒಂದು ಹೊಲಿದ್ಬಿಟ್ಟಿರ್ತೀವಿ. ನಮ್ಗೆ ಆವಾಗ ಗೊತ್ತಾಗೋದಿಲ್ಲ ಬಟ್ಟೆ ಹೀಗೆ ಬಿಚ್ಚುತ್ತಾ ಇರೋದಿಲ್ಲ ಅಂತ. ಆವಾಗ ಏನು ಮಾಡಬೇಕಪ್ಪ, ಕೊನೆಗೆ ಸೀರಿಯಸ್ಲಿ ದಪ್ಪ ಇರೋ ಬಟ್ಟೆಗೇನು ಬೇಕಾಗೋದಿಲ್ಲ ಆ ರೀತಿ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ಅಂದ್ಕೊಂಡು ಇದು ಮಾಡಿರ್ತೀವಿ. ಹೀಗೆಲ್ಲ ಹೊಲಿದ ಆದಮೇಲೆ ನಮಗೆ ಬಟ್ಟೆ ಬಿಚ್ಚುತ್ತಾ ಇದೆ ಅಂತ ಆದರೆ ಏನು ಮಾಡಬೇಕಪ್ಪ, ಅದಕ್ಕೂ ಕೂಡ ಒಂದು ಐಡಿಯಾವನ್ನು ಕೊಡ್ತೀನಿ ನೋಡಿ. ನಾವಿಲ್ಲಿ ಜಿಪ್ಪನ್ನು ಅಟ್ಯಾಚ್ ಮಾಡಿ ಆದಮೇಲೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಡಬೇಕು ಅಂತ ಇದ್ದರೆ ಒಂದು ಸ್ಟಿಚ್ಚು ಜಾಸ್ತಿ ಬರುತ್ತೆ. ಸೊ ಏನು ಪ್ರಾಬ್ಲಮ್ ಏನು ಇಲ್ಲ. ಹೀಗೆ ಇನ್ನೊಂದು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇಲ್ಲೊಂದು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು. ಉಲ್ಟಾ ಪಲ್ಟಾ ಇಟ್ಕೊಂಡಿದ್ದೀನಿ ಬಟ್ಟೆನ. ನಮಗೆ ಇಷ್ಟು ಅಗಲ ಬಟ್ಟೆ ಕೂಡ ಬೇಕಾಗೋದಿಲ್ಲ. ಏನಕ್ಕೆ ಅಂದರೆ ನಾವು ಫೋಲ್ಡ್ ಮಾಡಿ ಜಿಪ್ಪಿನಷ್ಟಕ್ಕೆ ಮಾತ್ರ ನಾವು ಸ್ಟಿಚ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾವಿಲ್ಲೊಂದು 1.5 ಇಂಚಿನಷ್ಟು ಬಟ್ಟೆಯನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾವು ಲೈನಿಂಗ್ ಹಾಕಿದಾಗಲೂ ಕೂಡ ಈ ರೀತಿಯಾಗಿ ಹೊಲಿದು ಅದು ದಾರ ಬಿಟ್ಕೊಳ್ಳುತ್ತೆ, ನೀಟಾಗಿ ಅನ್ನಿಸ್ತಾ ಇಲ್ಲ ಅಂದರೆ ಈ ಮೆಥಡನ್ನು ಯೂಸ್ ಮಾಡ್ಬೋದು. ಈಗ ಏನು ಮಾಡೋದು ಅಂತಂದರೆ, ಜಸ್ಟ್ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಫಸ್ಟ್ ಬಟ್ಟೆಯನ್ನು ಹಿಂದೆ ಮುಂದೆ ತಿರ್ಸ್ಕೊಂಡಿದ್ದೀನಿ, ಹೀಗೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹಾಕ್ಕೊಂಡು ಬರ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು ನೋಡಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಮಗೆ ಉಲ್ಟಾ ನೋಡಿದ್ರೆ ಎಕ್ಸ್ಟ್ರಾ ಸ್ಟಿಚ್ ಬಂದಿದೆ ಅಂತ ಏನು ಅನಿಸೋದಿಲ್ಲ. ಅದರ ಮೇಲೆ ಇಲ್ಲ ಅದರ ಪಕ್ಕಕ್ಕೇ ಬರುತ್ತೆ. ತುಂಬ ಏನು ದೂರ ಏನು ಬರೋದಿಲ್ಲ. ದೂರ ಬಂದರೂ ಕೂಡ ಅದು ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಈಗ ಈ ರೀತಿಯಾಗಿ ಅಂದರೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಆದಮೇಲೆ ನಾವೇನು ಮಾಡಬೇಕು, ಬಟ್ಟೆಯನ್ನು ಈ ರೀತಿಯಾಗಿ ಮಡಚಬೇಕು. ಮಡಚ್ಕೊಂಡು ಹೀಗೆ ಸ್ಟಿಚ್ಚನ್ನು ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡಬೇಕು. ನಾವು ಲೈನಿಂಗ್ ಯಾವ ಬಟ್ಟೆ ಕಲರನ್ನು ಕೊಟ್ಟಿರ್ತೀವಲ್ಲ ಆ ಕಲರನ್ನೇ ಕೊಟ್ಕೊಂಡ್ರೆ ಇದನ್ನು ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ ನೋಡಿ. ಸ್ಟಿಚ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಎಕ್ಸ್ಟ್ರಾ 1 ಇಂಚಲ್ಲಿ ಇಲ್ಲೊಂದು ಸ್ಟಿಚ್ ಬರುತ್ತೆ. ಅದೇನು ಆಡಾಗಿ ಏನು ಅನಿಸೋದಿಲ್ಲ. ಇದು ತುಂಬ ನೀಟಾಗೂ ಕೂಡ ಕಾಣಿಸುತ್ತೆ ನಿಮಗೆ. ನೀವು ಫಸ್ಟು ಈ ಮೆಥಡಲ್ಲಿ ಏನಾದ್ರು ಸ್ಟಿಚ್ ಮಾಡ್ಕೊಂಡಿಲ್ಲ ಅಂದರೆ ಈ ಮೆಥಡಲ್ಲಿ ನೀವು ಮಾಡ್ಕೊಬೋದು. ಬಟ್ ಒಂಚೂರು ಡಬಲ್ ಕೆಲಸ ಆದಂಗೆ ಆಗುತ್ತೆ. ಬಟ್ ನೋ ಪ್ರಾಬ್ಲಮ್. ನೀವು ಈ 3 ಮೆಥಡಲ್ಲಿ ಯಾವ ಮೆಥಡನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರು ಮೆಥಡನ್ನು ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೀವು ಯಾವ ಊರಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾವು ಇವತ್ತು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದನ್ನು ತೋರಿಸ್ತೀನಿ ಇನ್ ಡೀಟೇಲ್ ಆಗಿ. ನಮಗೆ ಪ್ರತಿ ಸರಿನೂ ಕೂಡ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದರೆ ವಿಡಿಯೋಗಳು ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿವತ್ತು ಇನ್ ಡೀಟೇಲ್ ಆಗಿ ಹೇಗೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂತಾದರೂ ಕೂಡ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಥಾ ಪ್ರಕಾರವಾಗಿ ಹೇಳೋ ರೀತಿಯಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ,
ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ನಾನಿಲ್ಲಿ ಸ್ಪಂಜನ್ನು ತೊಗೊಂಡಿದ್ದೀನಿ. ಹಾಗೆ ನನಗೆ ಬೇಕಾಗಿರೋ 2 ಪೀಸ್, ಒಂದು ಲೈನಿಂಗ್ ಪೀಸು, ಒಂದು ಮೇನ್ ಪೀಸ್ ಅಂತ ಅಂದ್ಕೊಳ್ಳಿ. ನನಗೆ ಎರಡು ಒಂದೇ ಕಲರಲ್ಲೇ ಇರಲಿ ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ಒಂದೇ ಕಲರಿಂದ ಎರಡನ್ನೂ ತೊಗೊಂಡಿದ್ದೀನಿ. ಈಗ ನಮಗೆ ಸ್ಪಂಜು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಒಂದು ಬಟ್ಟೆ ಕೆಳಗಡೆ ಇಟ್ಕೊಬೇಕು, ಅದರ ಮೇಲ್ಗಡೆ ಸ್ಪಂಜನ್ನು ಇಡಬೇಕು, ಅದರ ಮೇಲ್ಗಡೆ ನಾವು ಬಟ್ಟೆಯನ್ನು ಹೀಗೆ ಹಾಕಬೇಕು. ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನಮಗೆ ಹೊಲಿಬೇಕಾದ್ರೆ ಎಲ್ಲೂ ಕೂಡ ಮಿಸ್ ಆಗಬಾರ್ದು ಅಂತ ನಾವಿಲ್ಲೊಂದು ಮಧ್ಯದಲ್ಲಿ ಪಿನ್ನನ್ನು ಹಾಕ್ಕೊಬೇಕು. 3 ಬಟ್ಟೆಗೂ ಸೇರಿಸಿ ಒಂದು ಪಿನ್ನನ್ನು ಹಾಕ್ಕೊಬೇಕು. ಇಲ್ಲ ಅಂತಂದರೆ ಗುಂಡು ಪಿನ್ನನ್ನು ಹಾಕ್ಕೊಂಡ್ರೂ ಕೂಡ ಆಗುತ್ತೆ. 3 ಬಟ್ಟೆಗೂ ಸೇರಿಸಿ ಹಾಕ್ಕೋಬೇಕು. ಹೀಗೆ ಆನಂತರ ಬೇಕು ಅಂತ ಅನಿಸಿದ್ರೆ ಇಲ್ಲೂ ಕೂಡ ಸೂಜಿ ಅಥವಾ ಗುಂಡು ಪಿನ್ನು ಯಾವುದಾದ್ರೂ ಕೂಡ ಹಾಕ್ಕೊಬೋದು. ನೋಡಿ, ನಾವು ಹೀಗೆ ಮಾಡಿದ್ರೆ ಎಲ್ಲಿವರೆಗೆ ಇದೆ ಅಂತ ನಮಗೆ ಇಲ್ಲೊಂದು ಮಾರ್ಕ್ ಬರ್ತದಲ್ಲ, ಇಲ್ಲಿವರೆಗೆ ಇದೆ. ನಾನು ಇದು ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡಬೇಕಪ್ಪ, ನಾನು ಕಾಂಟ್ರಾಸ್ಟ್ ಕಲರ್ ದಾರವನ್ನು ಕೂಡ ಮಿಷನ್ನಿಗೆ ಹಾಕ್ಕೊಂಡಿದ್ದೀನಿ. ಈಗ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ನಾವು ಲೈನಿಂಗ್ ಕ್ಲಾತನ್ನು ಇಟ್ಕೊತೀವಿ. ಅದರ ಮೇಲೆ ನಮಗೆ ಬೇಕಾಗಿರೋ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಪಂಜು. ಈ ಸ್ಪಂಜ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ನಾರ್ಮಲ್ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ, ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಹಾಗೆ ನಮಗೆ ಶರ್ಟು, ಆ ರೀತಿ ಶರ್ಟನ್ನು ರೆಡಿಮೇಡ್ ಶರ್ಟ್ ತೊಗೊಂಡಾಗ ಅದರ ಒಳಗಡೆನೂ ಕೂಡ ಬರುತ್ತೆ. ಹಾಗೆ ಫ್ರಿಜ್ಜು, ವಾಷಿಂಗ್ ಮಿಷಿನು ಹೊಸದು ತೊಗೊಂಡಾಗ ಅದರೊಳಗಡೆ ಈ ರೀತಿ ಶೀಟ್ಗಳು ಬರುತ್ತೆ. ನಮಗೆ ಅಂಗಡಿಗಳಲ್ಲೂ ಕೂಡ ಒಂದು ಪೂರ್ತಿ ಒಂದು ಪ್ಯಾಕೆಟಿಗೆ 30 ರೂಪಾಯಿ 40 ರೂಪಾಯಿ ಹಾಗೆ ಇರುತ್ತೆ. ಅದು ಹತ್ತತ್ರ 2 ಮೀಟರ್ ಗಟ್ಟಲೆ ಇರುತ್ತೆ. ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಈಗ ಬನ್ನಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಫಸ್ಟು ಇಲ್ಲಿ ಒಂದು ಹೀಗೆ ಉದ್ದಕ್ಕೆ ಸ್ಟಿಚ್ ಹಾಕ್ಕೊಂಬಿಡೋಣ. ಆಮೇಲೆ ಯಾವ ರೀತಿ ಹಾಕೋದು ಅಂತ ಹಾಕ್ತಾ ಹೋಗ್ತೀನಿ. ಬನ್ನಿ ಹಾಕೋಣ. ನೋಡಿ, ಈಗ ಕ್ವಿಲ್ಟ್ ಬಟ್ಟೆ ರೆಡಿಯಾಗಿದೆ. ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಇಷ್ಟೇ ಬೇಡ, ಇನ್ನೊಂದು ಸ್ವಲ್ಪ ಏನಾದರೂ ಡಿಸೈನ್ ಬರಲಿ ಅಂತ ಆದರೆ ಹೀಗೂ ಕೂಡ ನಾವು ಹೊಲಿಗೆಯನ್ನು ಹಾಕ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಮೆಥಡ್ ಇದು. ಇನ್ನು ನಾವು ಇದನ್ನು ಅಲ್ಲ, ನಮ್ಮ ಹತ್ರ ಸ್ಪಂಜ್ ಇಲ್ಲ, ನಾವು ಹಳ್ಳಿಲಿದ್ದೀವಿ, ನಾವು ಬ್ಯಾಗನ್ನು ಹೊಲಿಬೇಕು, ಪೌಚನ್ನು ಹೊಲಿಬೇಕು, ಬಟ್ ಚಂದ ಮಾಡಿ ಬರಬೇಕು ಅಂತ ಇದ್ದರೆ ನೀವೇನು ಮಾಡಿ ಅಂತಂದರೆ, ನಾನಿಲ್ಲಿ ಸ್ಪಂಜ್ ಹಾಕಿರೋ ಜಾಗದಲ್ಲಿ ನೀವು ಮತ್ತೊಂದು ಬಟ್ಟೆಯನ್ನು ಹಾಕ್ಕೊಳ್ಳಿ. ಆವಾಗ ನಿಮಗೆ ಅದು ಸ್ಟಿಫ್ ಆಗಿ ಬರುತ್ತೆ. ಆವಾಗ ಅದು ಕ್ವಿಲ್ಟ್ ರೆಡಿ ಆದ ಹಾಗೆಯೇ ನಾವು ಒಳಗಡೆ ಒಂದು ದಪ್ಪ ಬಟ್ಟೆಯನ್ನು ಹಾಕ್ಕೊಂಡು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಅದು ಕೂಡ ಸ್ಟಿಫ್ ಆಗಿ ಬರುತ್ತೆ. ಇನ್ನೊಂದು ಕ್ಯಾನ್ವಾಸ್ ಬಟ್ಟೆ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಪೇಪರ್ ಕ್ಯಾನ್ವಾಸ್, ಗಮ್ ಕ್ಯಾನ್ವಾಸ್, ಹಾಗೆ ಪ್ಯಾಂಟಿಗೆ ಹಾಕೋ ಕ್ಯಾನ್ವಾಸ್ ಎಲ್ಲ ಸಿಗುತ್ತೆ. ನಮ್ಮದರಲ್ಲಿ ಒಂದು ಗಮ್ ಕ್ಯಾನ್ವಾಸ್ 1 ಮೀಟರ್ ತಂದ್ಕೊಂಡ್ರೆ ತುಂಬ ಪೌಚ್ಗಳನ್ನು ನಾವು ಹೊಲಿಬೋದು. ನಾನೀಗ ಈ ರೀತಿಯಾಗಿ ಒಂದು ಡಿಸೈನ್ ಬರೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಬರ್ತೀನಿ. ಆಮೇಲೆ ಇನ್ನೇನೋ ಒಂದು ಮಾಡ್ಬೋದು, ಅದನ್ನು ಏನು ಅಂತ ಹೇಳ್ತೀನಿ. ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಸೇಮ್ ಇದೇ ರೀತಿ ಸ್ಟ್ರೈಟ್ ಲೈನು
ಬಟ್ ಹೀಗೆ ಹಾಕ್ಕೋತಾ ಹೋಗ್ತೀನಿ, ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಬಾಕ್ಸ್ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಈಗ ಕೆಲವೊಂದು ಪೌಚ್ಗಳಲ್ಲಿ, ಪರ್ಸ್ಗಳಲ್ಲಿ ನೀವು ನೋಡಿರ್ತೀರ, ಇಲ್ಲಿ ಮಿಡ್ಲಲ್ಲಿ ಒಂದು ಮಿರರನ್ನು ಅಂಟಿಸಿ ಸುತ್ತಲೂ ಕೂಡ ಮಣಿಗಳನ್ನು ಹೊಲಿದಿರ್ತಾರೆ. ಆ ರೀತಿ ಇದನ್ನೆಲ್ಲ ಈ ರೀತಿ ಒಳಗಡೆ ಮಾಡ್ಕೊಬೋದು. ಆವಾಗ ಏನು ಮಾಡಬೇಕು, ನಾವು ಪರ್ಸನ್ನು ಹೊಲಿಬೇಕಾದ್ರೆ ಇಲ್ಲಿ ಹಿಂದ್ಗಡೆ ಮತ್ತೆ ಒಂದು ಎಕ್ಸ್ಟ್ರಾ ದಾರವನ್ನು, ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಬೇಕು. ಇಲ್ಲ ಅಂತಂದರೆ ನಾವು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಕನ್ನಡಿಯನ್ನು ಅಂಟಿಸ್ಕೊಂಡು ಮಾಡ್ಕೊತೀವಿ ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ಫಸ್ಟಿಗೆ ನಾರ್ಮಲ್ ಬಟ್ಟೆಗೆ ಮಾಡಿಕೊಂಡು ಹೊಲಿಲಿಕ್ಕೆ ಜಾಗ ಬಿಟ್ಕೊಬೇಕು. ಜಾಗ ಬಿಟ್ಕೊಂಡು ಈ ರೀತಿ ಕೂಡ ಮಾಡ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನಾನು ಎಲ್ಲ ಪೌಚ್ಗಳಲ್ಲಿ ತೋರಿಸೋದಿಲ್ಲ, ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸೋದಿಲ್ಲ. ಅದಕ್ಕಾಗಿ ಇವತ್ತು ಡೀಟೇಲ್ ಆಗಿ ನಿಮಗೆ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ತೋರಿಸಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಅನಿಸುತ್ತೆ ಅದನ್ನು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ನಾನು ಆ ರೀತಿಯ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡ್ತೀನಿ ಖಂಡಿತವಾಗ್ಲಿಯೂ. ಮತ್ತು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ನಮ್ಮ ಪೇಜನ್ನು ನೀವು ಫಾಲೋ ಮಾಡದೇ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.